ಕಮಲಶಿಲೆ ದೇವಾಲಯದ ಒಳಗೆ ನದಿಯು ಪ್ರವೇಶಿಸಿ ದೇವಿಯ ಪಾದಗಳನ್ನು ತೊಳೆಯುತ್ತಾಳೆ. ಒಂದು ನದಿ ಉಕ್ಕಿ ಹರಿದು ದೇವಸ್ಥಾನಕ್ಕೆ ಹರಿಯುವ ಸ್ಥಳವನ್ನು ಕಲ್ಪಿಸಿಕೊಳ್ಳಿ. ಈ ವಾರ್ಷಿಕ ಚಟುವಟಿಕೆಯನ್ನು ಪ್ರವಾಹ ಎಂದು ಪರಿಗಣಿಸಲಾಗುವುದಿಲ್ಲ, ಆದರೆ ಅನೇಕರಿಗೆ ಒಂದು ಆಚರಣೆ ಎಂದು ಪರಿಗಣಿಸಲಾಗಿದೆ. ಕರ್ನಾಟಕದ ಕಮಲಶಿಲೆ ದೇವಸ್ಥಾನದ ಸಂಪೂರ್ಣ ಕಥೆಯನ್ನು ಇಲ್ಲಿ ತಿಳಿಯೋಣ. ಪೌರತಿ ವರ್ಷ ಪ್ರಕೃತಿ ಮತ್ತು ದೇವತೆ ದುರ್ಗಾ ಪರಮೇಶ್ವರಿ ದೈವಿಕ ರೂಪದಲ್ಲಿ ಭೇಟಿಯಾಗುತ್ತಾರೆ. ಕರ್ನಾಟಕದ ಉಡುಪಿ ಜಿಲ್ಲೆಯ ಪಶ್ಚಿಮ ಘಟ್ಟಗಳ ಹಚ್ಚ ಹಸಿರಿನ ಕಾಡುಗಳಲ್ಲಿ ನೆಲೆಗೊಂಡಿರುವ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಾಲಯವನ್ನು ಕಮಲಶಿಲೆ ಎಂದು ಕರೆಯುತ್ತಾರೆ. ಕನ್ನಡದಲ್ಲಿ ಕಮಲ ಮತ್ತು ಶಿಲೆ ಎಂದರೆ ಬಂಡೆ. ಇದು ಮಳೆಗಾಲ ಮತ್ತು ಪವಾಡಗಳು ಒಂದಾಗುವ ಸ್ಥಳವಾಗಿದೆ. ಮಳೆಗಾಲದ ಉತ್ತುಂಗದಲ್ಲಿ ಕುಬ್ಜಾ ನದಿಯು ತನ್ನ ದಡಗಳನ್ನು ಉಕ್ಕಿ ಹರಿಯುತ್ತದೆ ಮತ್ತು ದೇವಾಲಯದ ಗರ್ಭಗುಡಿಯನ್ನು ಪ್ರವೇಶಿಸುತ್ತದೆ. ಇದು ವರ್ಷಕ್ಕೊಮ್ಮೆ ಸಂಭವಿಸುತ್ತದೆ ಮತ್ತು ನದಿಯು ನೇರವಾಗಿ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಿಯ ಪಾದಗಳಿಗೆ ಹರಿಯುತ್ತದೆ. ಈ ಅಪರೂಪದ ವಿದ್ಯಮಾನವು ಯಾತ್ರಿಕರನ್ನು ಬೆರಗುಗೊಳಿಸುತ್ತದೆ ಮತ್ತು ಆಧ್ಯಾತ್ಮಿಕವಾಗಿ ಉನ್ನತೀಕರಿಸುತ್ತದೆ. ದೇವಾಲಯಕ್ಕೆ ಸಂಬಂಧಿಸಿದ ಜಾನಪದ ಕಥೆಗಳು. ಜನಪ್ರಿಯ ಜಾನಪದ ಕಥೆಯ ಪ್ರಕಾರ ಈ ನದಿಯನ್ನು ಪಿಂಗಾಳ ಎಂದು ಕರೆಯಲಾಗುತ್ತದೆ. ಭೂಮಿಯ ಮೇಲೆ ಜನಿಸಲು ಶಾಪಗ್ರಸ್ತಳಾದ ಸ್ವರ್ಗೀಯ ನರ್ತಕಿ ದುರ್ಗಾದೇವಿಯು ಅವಳ ಪ್ರಾರ್ಥನೆಯಿಂದ ಪ್ರೇರಿತಳಾಗಿ ಕಲ್ಲಿನ ರೂಪದಲ್ಲಿ ಕಾಣಿಸಿಕೊಳ್ಳುವುದಾಗಿ ಮತ್ತು ಪಿಂಗಾಳ ಕುಬ್ಜಾ ನದಿಯಾಗಿ ಮರುಜನ್ಮ ಪಡೆಯುವಂತೆ ಭರವಸೆ ನೀಡಿದಾಗ ಅವಳಿಗೆ ಮೋಕ್ಷ ದೊರೆಯುತ್ತದೆ. ಮಳೆಗಾಲದಲ್ಲಿ ನದಿಯು ಉಕ್ಕಿ ಹರಿಯುವಾಗ ಮತ್ತು ಅದು ಗರ್ಭಗುಡಿಯನ್ನು ಪ್ರವೇಶಿಸಿದಾಗ ಈ ಆಚರಣೆಯನ್ನು ಪ್ರವಾಹವೆಂದು ಪರಿಗಣಿಸುವುದಿಲ್ಲ, ಆದರೆ ಪುನರ್ಮಿಲನದ ಆಚರಣೆ ಎಂದು ಪರಿಗಣಿಸಲಾಗುತ್ತದೆ. ಪ್ರತಿ ವರ್ಷ ಪ್ರಪಂಚದಾದ್ಯಂತ ಭಕ್ತರು ನದಿಯ ಉಕ್ಕಿ ಹರಿಯುವವರೆಗೆ ಮತ್ತು ಮುಖ್ಯ ದ್ವಾರದ ಮೂಲಕ ಹರಿಯುವವರೆಗೆ ಕಾಯುತ್ತಾರೆ. ಈ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಜೀವಮಾನದ ಕಾಯಿಲೆಗಳು ಗುಣವಾಗುತ್ತದೆ. ದೇವಾಲಯದ ಸಂಪ್ರದಾಯ ಮತ್ತು ಚಿಕಿತ್ಸೆ. ಕಮಲಶಿಲೆ ಎಂದರೆ ದೇವಾಲಯಕ್ಕೆ ಪ್ರವೇಶಿಸುವ ನದಿ ಮಾತ್ರವಲ್ಲ, ಅದರ ಆಧ್ಯಾತ್ಮಿಕ ಭಾವನೆ ಎಲ್ಲ ಋತುಗಳಲ್ಲಿಯೂ ಇರುತ್ತದೆ. ದರ್ಶನದ ನಂತರ ಬಡಿಸುವ ಪ್ರಸಾದಗಳು ಅವುಗಳ ಸುವಾಸನೆಗೆ ಮಾತ್ರವಲ್ಲದೆ ಅವುಗಳನ್ನು ತಯಾರಿಸುವ ಮತ್ತು ಹಂಚಿಕೊಳ್ಳುವ ಭಕ್ತಿಗೂ ಹೆಸರುವಾಸಿಯಾಗಿದೆ. ಈ ಸ್ಥಳವು ಒಂದು ಹಬ್ಬಕ್ಕಿಂತ ಕಡಿಮೆಯಿಲ್ಲ ಮತ್ತು ಪ್ರತಿದಿನ ಅದೇ ಭಕ್ತಿಯಿಂದ ನೀಡಲಾಗುತ್ತದೆ. ದೇವಾಲಯವು ಪ್ರತಿ ರಾತ್ರಿ ವಿಶೇಷ ಸಲಾಂ ಪೂಜೆಯನ್ನು ಸಹ ನಡೆಯುತ್ತದೆ. ಇದನ್ನು ಟಿಪ್ಪು ಸುಲ್ತಾನ್ ಮತ್ತು ಹೈದರ್ ಅಲಿ ಅವರಿಗೆ ಗೌರವವಾಗಿ ಗುರುತಿಸಲಾಗಿದೆ. ಅವರು ಈ ಪವಿತ್ರ ಸ್ಥಳವನ್ನು ಗೌರವಿಸಿದ ಮತ್ತು ರಕ್ಷಿಸಿದ ಹಿಂದಿನ ಆಡಳಿತಗಾರರು. ಈ ಅಂತರ್ಧರ್ಮೀಯತೆಯ ಸನ್ನೆಯು ದೇವಾಲಯದ ಕಥೆಯನ್ನು ಶ್ರೀಮಂತಗೊಳಿಸುವ ಹಲವು ಪದರಗಳಲ್ಲಿ ಒಂದಾಗಿದೆ. ಕಮಲಶಿಲೆ ದೇವಸ್ಥಾನಕ್ಕೆ ಭೇಟಿ ನೀಡಲು ನೀವು ಉತ್ತಮ ಸಮಯವನ್ನು ಹುಡುಕುತ್ತಿದ್ದೀರಾ? ನವರಾತ್ರಿ ಸೂಕ್ತ ಸಮಯ. ದೇವಾಲಯವು 10 ದಿನಗಳ ಆಚರಣೆಯನ್ನು ನೀಡುತ್ತದೆ. ಅಲ್ಲಿ ದೇವರನ್ನು ಭವ್ಯ ರಥದಲ್ಲಿ ಹಳ್ಳಿಯ ಮೂಲಕ ಮೆರವಣಿಗೆ ಮಾಡಲಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.